ಸಿದ್ಲಿಂಗು 2 ಚಿತ್ರದ ಹಾಡನ್ನು ಬಿಡುಗಡೆ ಮಾಡಿದ ಚಿತ್ರತಂಡ ಇಂದಿನ ಸ್ಥಿತಿಯಲ್ಲಿ ಎಲ್ಲೋ ರೆಸಾರ್ಟ್ ಮಾಲ್ಗಳಲ್ಲಿ ಬಿಡುಗಡೆ ಮಾಡುವ ಕಾಲದಲ್ಲಿ ಸಿದ್ಲಿಂಗು ಚಿತ್ರತಂಡ ವಿಶೇಷವಾದ ಸ್ಥಳದಲ್ಲಿ ಬಿಡುಗಡೆ ಮಾಡಿದ್ದಾರೆ. ವಿಶೇಷ ಮಕ್ಕಳ ಪುಣ್ಯಾಶ್ರಮದ ಸಂಸ್ಥಾಪಕರು ಅಧ್ಯಾಪಕರು ಆದ ಮುನಿರಾಜು HN ಸರ್ ದಯವಿಟ್ಟು ವೇದಿಕೆಗೆ ಬಂದು ಒಂದೆರಡು ಮಾತುಗಳನ್ನಾಡಬೇಕು. ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಸರ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ನಡೆದಾಡು ದೇವರು ಜಗದ್ಗುರುಗಳು ತ್ರಿವಿಧ ದಾಸೋಹಿಗಳು ಡಾಕ್ಟರ್ ಶ್ರೀ 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 ಶಿವಕುಮಾರಾನಂದ ಮಹಾಸ್ವಾಮೀಜಿಗಳ ಪಾದಚರಣಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತು ಸಿದ್ಧಲಿಂಗು ಭಾಗ 2ರ ಒಂದು ಸಾಂಗನ್ನ ನಮ್ಮ ಆಶ್ರಮದಲ್ಲಿ ಬಿಡುಗಡೆ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ, ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ದೇವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಒಂದು ಮೂವಿ ಲಾಂಚ್ ಆಗಬೇಕು, ಒಂದು ಸಾಂಗ್ ಲಾಂಚ್ ಆಗಬೇಕು, ಬಿಡುಗಡೆ ಆಗಬೇಕು ಅಂದಾಗ ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ಗಳನ್ನ ನೋಡ್ತಾರೆ, ರೆಸಾರ್ಟ್ನ ನೋಡ್ತಾರೆ, ಮತ್ತು ಮಾಲ್ಗಳಲ್ಲಿ ನೋಡ್ತಾರೆ. ಇನ್ನೆಲ್ಲ ಒಂದು ಐಷಾರಾಮಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಲ್ಲಿ ಒಂದು ಲಾಂಛನ ಮಾಡುವಂತ ಒಂದು ಸುಸಂದರ್ಭವೂ ಕೂಡ ನಾವು ನೋಡಿರ್ತೇವೆ. ಆದರೆ ಇವತ್ತು ಈ ಒಂದು ಸಿದ್ಲಿಂಗು ಭಾಗ 2 ಕಾರ್ಯಕ್ರಮದ ಆಯೋಜನೆಯನ್ನ ನಮ್ಮ ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಆಶ್ರಮದಲ್ಲಿ ನಮ್ಮ ವಿಶೇಷ ಮಕ್ಕಳ ಅಮೃತ ಹಸ್ತದಿಂದ ಅಥವಾ ಆ ಮಕ್ಕಳ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು, ಆ ಮಕ್ಕಳ ಸಮ್ಮುಖದಲ್ಲಿ ಲಾಂಛನ ಮಾಡೋದಿದೆಯಲ್ಲ, ಇದು ಭಗವಂತ ನಿಮ್ಮೆಲ್ಲರಿಗೂ ಕೂಡ ಮತ್ತಷ್ಟು ನಿಮ್ಮೆಲ್ಲ ಕಾರ್ಯಕ್ರಮಗಳು ಯಶಸ್ವಿಗೊಳ್ಳಿ, ನೀವು ಮಾಡುವಂತಹ ಕಾರ್ಯಕ್ರಮಗಳು ಮತ್ತೆ ಮೂವಿಗಳು ಯಶಸ್ವಿಗೊಳ್ಳಿ ಅಂತೇಳಿ ತಮ್ಮಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇನೆ. ಸಂಸ್ಥೆಯನ್ನ 2015ರಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿರುವಂತದ್ದು ನನಗೆ ತುಂಬಾ ಖುಷಿಯಾಗಿದೆ, ಸಂತೋಷ ಆಗಿದೆ. ನಿಮ್ಮೆಲ್ಲರ ಸಹಕಾರ ಅತಿ ಅಮೂಲ್ಯವಾದದ್ದು. ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಆಶ್ರಮ ವಿಶೇಷ ಮಕ್ಕಳಿಗೆ 40ಕ್ಕೂ ಹೆಚ್ಚು ಮಕ್ಕಳಿಗೆ ಊಟ, ವಸತಿ, ಶಿಕ್ಷಣವನ್ನು ನೀಡಿ ಆ ಮಕ್ಕಳ ಭವಿಷ್ಯವನ್ನ ರೂಪಿಸಲಾಗ್ತಾ ಇದೆ. ತಮ್ಗೆಲ್ಲ ಸಹಕಾರ, ತಮ್ಮೆಲ್ಲರ ಆಶೀರ್ವಾದ ಇದ್ದು ಆ ಮಕ್ಕಳ ಭವಿಷ್ಯಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನ ಮಾತಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಶುಭವಾಗಲಿ. ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಎಲ್ಲ ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾ ಇದ್ದೀರಾ ಮುನಿರಾಜು ಸರ್. ನಿಮ್ಗೆ ಹಾಗೆ ಗೌರಿ ಸರ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮೆಲ್ಲರ ಕಡೆಯಿಂದ ಶ್ರೀ ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ ವಿಶೇಷ ಮಕ್ಕಳ ಪುಣ್ಯಾಶ್ರಮಕ್ಕೆ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಯಾವುದೇ ಒಂದು ಶುಭ ಕೆಲಸ ಮಾಡೋದಕ್ಕಿಂತ ಮುಂಚೆ ದೇವರ ಪೂಜೆ ಮಾಡೋದು ಕಥೆಯೊಂದು ಕಾಡಿದೆ, ಹಿತವಾಗಿದೆ, ವ್ಯಥೆ ದೂರ ಮಾಡುವ ಪುಟ ಓದಿದೆ. ಪದ ಪದವು ಸೇರಿ ಪರಿಚಿತ ಸಾಲಾಗಿದೆ, ಆ ಸಾಲೆ ಸಂಗಮಕ್ಕೀಗ ಸಹಿಯಾಗಿದೆ. ಕಥೆಯೊಂದು ಕಾಡಿದೆ, ಹಿತವಾಗಿದೆ, ವ್ಯಥೆ ದೂರ ಮಾಡುವ ಪುಟ ಓದಿದೆ. ಕಣ್ಣ ಬರವಣಿಗೆಯು ಕನ್ನ ಹಾಕುತ್ತಿದೆ, ಸಣ್ಣ ಸೂಚ್ಯಾಂಶವು ನಿಂತು ಪಿಸುಗುಟ್ಟಿದೆ. ದಿನವಿಡೀ ನಿನ್ನ ಪರಿವಿಡಿ ಓದ ಸಮಯ ನನದಾಗಿದೆ, ನಿನ್ನ ಆಗಮನ ಮೊದಲಿನ ಸಾಲೆ ಸಡಗರ ತಂದಿದೆ. ಓದುಗ ನಾನು ಓದಿಸಲು ನೀನು ಒಲವೇ ಮಾತಾಗಿದೆ. ಕಥೆಯೊಂದು
ಕಥೆಯೊಂದು ಕಾಡಿದೆ ಹಿತವಾಗಿದೆ ವ್ಯಥೆ ದೂರ ಮಾಡುವ ಪುಟ ಓದಿದೆ ವಿವರಿಸಲು ನಾನು ಸಾರಾಂಶವನ್ನು ಆದರಣೆ ಮಾಡೋ ಆವರಣ ನೀನು ಅಲ್ಪ ವಿರಾಮ ಕೊಡಲು ಪೂರ್ಣ ವಿರಾಮ ಇಡಲು ಮನಸ್ಸಾಗುತ್ತಿಲ್ಲ ನನಗೆ ಯಾಕೀ ಥರ ಕಥೆಯೊಂದು ಕಾಡಿದೆ ಹಿತವಾಗಿದೆ ವ್ಯಥೆ ದೂರ ಮಾಡುವ ಪುಟ ಓದಿದೆ ಪದ ಪದವು ಸೇರಿ ಪರಿಚಿತ ಸಾಲಾಗಿದೆ ಆ ಸಾಲೆ ಸಂಗಮಕ್ಕೀಗ ಸಹಿಯಾಗಿದೆ